ಕೌಶಲ್ಯ ತರಬೇತಿಗಳನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಮುಖ್ಯವಾಗಿ ಟೈಲರಿಂಗ್, ಬ್ಯೂಟಿಷಿಯನ್, ಬ್ಯಾಗ್ ಮೇಕಿಂಗ್, ಎಂಬ್ರಾಯ್ಡರಿ ಈ ಥರದ ಎಲ್ಲ ತರಬೇತಿಗಳನ್ನು ಈ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಅವರಿಗೆ ಬರೀ ತರಬೇತಿ ಮಾತ್ರ ಅಲ್ಲ, ಮಾಹಿತಿ ಮಾರ್ಗದರ್ಶನ ಸೇವೆಯನ್ನು ನೀಡ್ತಾ ಇದ್ದೇವೆ. ಮತ್ತು ಬ್ಯಾಂಕ್ ಲಿಂಕೇಜ್ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸ್ವಂತ ಉದ್ಯೋಗ ಮಾಡಿ ಅವರು ಸ್ವಾವಲಂಬಿಗಳಾಗಬೇಕೆಂಬುದು ನಮ್ಮ ಬಹಳಷ್ಟು ಸಂಸ್ಥೆಯ ಒಂದು ಆಶಯ. ಮತ್ತು ನಾವು ಈ ಬಗ್ಗೆ ಮುಖ್ಯವಾಗಿ ನಾವು ಸ್ವ ಉದ್ಯೋಗಕ್ಕೆ ಹೆಚ್ಚು ಯಾಕೆ ಈ ಬಗ್ಗೆ ಹೆಚ್ಚಿನ ಒತ್ತು ನೀಡ್ತಿರುವುದು ಹೇಳಿದರೆ, ಅನ್ಎಂಪ್ಲಾಯ್ ಜಾಸ್ತಿ ಇದೆ. ಈ ಮಹಿಳೆ ಸ್ವಾವಲಂಬಿ ಆಗಬೇಕಾದ್ರೆ ಮುಖ್ಯವಾಗಿ ತನ್ನ ಕಾಲ ಮೇಲೆ ಅವಳು ನಿಲ್ಲಬೇಕು. ಅದಕ್ಕಾಗಿ ಈ ಸ್ವಯಂ ಉದ್ಯೋಗಕ್ಕಾಗಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಬ್ಯಾಂಕ್ ಲಿಂಕೇಜ್ ಬಹಳಷ್ಟು ಕಡೆಯಿಂದ ಆಗಿದೆ. ಮತ್ತು ಅವಳ ಒಂದು ಬದುಕಿನ ಕನಸು ಮತ್ತು ಅವಳ ನೆಮ್ಮದಿ ಬದುಕಿಗೆ ಸ್ವಾವಲಂಬಿ ಜೀವನ ಬಹಳಷ್ಟು ಅವಶ್ಯಕತೆ ಅಂತ ನಮ್ಮ ಸಂಸ್ಥೆಯ ಉದ್ದೇಶ ಮತ್ತು ನಮ್ಮ ಆಶಯ. So Devraj K, Joint Director, Branch MSME DFO, Ministry of MSME Mangalore. ಇವತ್ತಿನ ದಿವಸ ನಾವು ಈ 6 ವಾರಗಳ ಒಂದು ಎಂಟರ್ಪ್ರಿನರ್ಶಿಪ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊನೆಯ ದಿನದಲ್ಲಿದ್ದೀವಿ. ಇವತ್ತು ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಿಸಿದ್ದೀವಿ. ಹಾಗೂ ಈ ಕಾರ್ಯಕ್ರಮನ ನಮ್ಮ ಮಿನಿಸ್ಟ್ರಿಯಿಂದ ಹಲವಾರು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಮಂಗಳೂರಿನಲ್ಲಿ ಇದು 2ನೇ ಕಾರ್ಯಕ್ರಮ. ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ SCST ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇಲ್ಲಿ ಒಂದು ಅವರು ಅವಕಾಶ ಮಾಡಿಕೊಟ್ಟಿರೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಈ ಮೂಲ ಉದ್ದೇಶ ಏನಂದರೆ, ಇಲ್ಲಿ ಉದ್ದಿಮೆದಾರನಾಗಿ ಮಾಡಲಿಕ್ಕೆ, ಯೂತ್ಸ್ಗೆ ಎನ್ಕರೇಜ್ ಮಾಡಲಿಕ್ಕೆ ಈ ರೀತಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದೀವಿ. ಈ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಈ ರೀತಿ ಬ್ಯಾಗ್ ಮೇಕಿಂಗ್, ಹಾಗೂ ಹಲವಾರು ಟೆಕ್ನಿಕಲ್ ಕೆಮಿಕಲ್ಸ್ ಮೇಲೆ ಮಾಡಿದ್ದೀವಿ, ಕನ್ಸ್ಯೂಮರ್ ಕೆಮಿಕಲ್ಸ್ಗಳ ಮೇಲೆ. ಈ ರೀತಿ ಒಂದು ಸಣ್ಣ ಒಂದು ಸ್ಕಿಲ್ನ ಒಂದು ಇಂಪಾರ್ಟ್ ಮಾಡೋದ್ರಿಂದ ಅವರಿಗೆ ಒಂದು ಉದ್ದಿಮೆದಾರರಾಗಲಿಕ್ಕೆ ಒಂದು ಶಕ್ತಿ ಒಂದು ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆ ಇಲ್ಲಿ ಆದಷ್ಟು ಈ ಕಾರ್ಯಕ್ರಮ ಅದು ಎಸ್ಪೆಷಲಿ ಫಾರ್ SC/ST ಕ್ಯಾಂಡಿಡೇಟ್ಸ್ಗೆ ಅಂತಾನೆ ಮಾಡಿದ್ವಿ. ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋದು ಅವರು ನಮ್ಮ ಪಾರ್ಟಿಸಿಪೆಂಟ್ಸ್ ಹೇಳ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಯಾವ ರೀತಿಯ ಒಂದು ಬ್ಯಾಂಕಿನ ಮೂಲಕ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಅವರಿಗೆ ಮುಂದೆ ಈ ಕಾರ್ಯಕ್ರಮದಿಂದ ಯಾವ ರೀತಿ ಅನುಕೂಲ ಆಗಿದೆ ಅಂತ ಅವ್ರಿಗೆ ನಮಗೆ ತಿಳಿಸ್ಬೇಕು ಅಂದರೆ ಅವರು ಉದ್ಯಮವನ್ನು ಶುರು ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾರೆ. ಥ್ಯಾಂಕ್ ಯು. ರೇಷ್ಮಾ ಅಂತ ಹೇಳಿ ನನ್ನ ಹೆಸರು. ನಾನು ಇಲ್ಲಿ 2ನೇ ಟ್ರೈನಿಂಗ್ ತಗೋತಾ ಇದ್ದು. ಫಸ್ಟ್ ಟೈಲರಿಂಗ್ ಕ್ಲಾಸ್ ತಗೊಂಡಿದ್ದು, ಅದು ಕೂಡ ಬೆನಿಫಿಟ್ ಆಗ್ತಾ ಇದೆ. ನಾನು ಆಲ್ರೆಡಿ ಟೈಲರಿಂಗ್ ಮಾಡ್ತಿದ್ದೀನಿ, ನನಗೆ ಬರ್ತಾ ಇದೆ, ಬಿಸ್ನೆಸ್ ಆಗ್ತಾ ಉಂಟು. ಹಾಗೆ ಬ್ಯಾಗ್ ಮೇಕಿಂಗ್ ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹರಣಿ ಮ್ಯಾಮ್ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ರು, ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಮತ್ತೆ ಒಂದೊಂದೇನ ಡೌಟ್ ಇದ್ರೆ ಕೇಳಿ ಅಂತ ಹೇಳ್ತಾ ಇದ್ರು ನಮಗೆ. ಅದ್ ಕೂಡ ನಮ್ಗೆ ನಮ್ಮ ಹತ್ರ ಮಾಡಿರೋದು ನಾವು ಕೂಡ ಚೆನ್ನಾಗಿ ಮಾಡಿದ್ರೆ, ಫಿನಿಶಿಂಗ್ ನೀಟ್ ಆದ್ರೆ ನಮ್ಮ ಹತ್ರ ತಗೊಂಡಿದ್ದಾರೆ ಸುಮಾರು ಜನ ಹತ್ರ. ನನ್ನ ಹೆಸರು ವಿಜಯಲಕ್ಷ್ಮಿ. ನಮ್ಗೆ ಇಲ್ಲಿ ಬ್ಯಾಗ್ ಮೇಕಿಂಗ್ ಕ್ಲಾಸ್ ಅಲ್ಲಿ ತುಂಬಾ ವೆರೈಟಿ ಎಲ್ಲ ಬ್ಯಾಗ್ ಎಲ್ಲ ಕಲಿಸಿದ್ದಾರೆ. ನಮ್ಗೆ ತುಂಬಾ ಯೂಸ್ ಆಗಿದೆ. ಅದರಲ್ಲಿ ನಾವು ತುಂಬಾ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್ ಎಲ್ಲ ತುಂಬಾ ಒಳ್ಳೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ಲಾವಣ್ಯ ಕುಮಾರ್ ಅಂತ. ನಾನು ಉರುವದಲ್ಲಿ ಗಾಂಧಿನಗರದಲ್ಲಿ ಟ್ರೈನಿಂಗ್ ಕ್ಲಾಸ್ ಬ್ಯಾಗಿಂಗ್ ಮೇಕಿಂಗ್ ತಗೊಂಡಿದ್ದೀನಿ. ಅಲ್ಲಿ 6 ವೀಕಲ್ಲಿ ಒಳ್ಳೆ ರೀತಿಯಲ್ಲಿ ವೆರೈಟಿ ಬ್ಯಾಗ್ ಎಲ್ಲ ಕಲಿಸಿದ್ದಾರೆ. ಆಮೇಲೆ ನಮಗೆ ಉದ್ಯೋಗ ಹೇಗೆ ಮಾಡ್ಬೋದು ಅಂತಲೂ ಟ್ರೈನಿಂಗ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಬ್ಯಾಗ್ ಮೇಕಿಂಗಲ್ಲಿ ಸ್ವಲ್ಪ ಕಡಿಮೆ ಮೇಲೆ ಆಯಿತು, ಆದರೂ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್ ಎಲ್ಲ. ಉದ್ಯೋಗ ಮಾಡ್ಬೋದು ಅಂತ ಅನಿಸ್ತದೆ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ನಾನು ಇಲ್ಲಿ ಸಿಗುವಂತಹ ಬ್ಯಾಗ್ ಮೇಕಿಂಗ್ ಕ್ಲಾಸ್ ಅಲ್ಲಿ ನಾನು ಸಹ ಜಾಯ್ನ್ ಆಗಿದ್ದೆ. ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಹಲವು ರೀತಿಯ ಬ್ಯಾಗ್ಗಳನ್ನು ನಾವು ಸಹ ಮಾಡಿದ್ದೇವೆ. ಅದು ನಮಗೆ ಫ್ಯೂಚರಲ್ಲಿ ನಾವು ಏನಾದರೂ ಒಂದು ಬಿಸ್ನೆಸ್ ಅಂತ ತೆಕ್ಕೊಳ್ಳುವಾದ್ರೆ ಅದನ್ನು ಮಾಡಿದರೆ ನಮಗೆ ಸಹ ತುಂಬ ಬೆನಿಫಿಟ್ ಇದೆ. ನಮ್ಮ ಮನೇಲಿದ್ದು ಸಹ ಮಾಡ್ಬೋದು. ಅಂದ್ರೆ ನಾವು ಹೊರಗೆ ಹೋಗಿ ಮಾಡಬೇಕು ಅಂತ ಏನಿಲ್ಲ, ಆದರೆ ನಮ್ಮ ಮನೇಲಿದ್ದು ಸಹ ನಮಗೆ ನಮ್ಮಲ್ಲಿರುವಂತಹ ಒಂದು ಕೌಶಲ್ಯವನ್ನು ನಾವು ಹೊರ ಹಾಕುದು. ನಮಗೆ ಇನ್ನೂ ನಾನಾ ರೀತಿಯಲ್ಲಿ ನಾವು ಬ್ಯಾಗನ್ನು ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡುವುದನ್ನು ಹೇಗೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಹಾಗೆ ನಮಗೆ ಏನಾದರೂ ಮಾಡ್ಲಿಕ್ಕಿದ್ರೆ ಬ್ಯಾಂಕಿಂದ ಯಾವ ರೀತಿಯೆಲ್ಲ ಸಾಲ ಸೌಲಭ್ಯಗಳು ಸಿಗ್ತದೆ, ಅದನ್ನು ಹೇಗೆಲ್ಲ ನಾವು ತಗೊಳ್ಬೋದು ಅನ್ನೋದನ್ನು ಸಹ ನಮಗೆ ಬ್ಯಾಂಕಿನವರು ಬಂದು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ ನಮಗೆಲ್ಲ ಮಾಡ್ಲಿಕ್ಕಿದ್ರೆ ನಾವು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಸಾಲವನ್ನು ತೆಕ್ಕೊಂಡು ಮಾಡ್ಲಿಕ್ಕಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.